ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಂದು ಒಳ್ಳೆಯ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಇದು ಯಾರ್ದೆಲ್ಲ PG ಕಂಪ್ಲೀಟ್ ಆಗಿದೆ ಅವರು ಡಿಗ್ರಿ ಕಾಲೇಜಸ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಒಂದು ಸುವರ್ಣ ಅವಕಾಶ ನಿಮಗೆ ಸಿಗ್ತಾ ಇದೆ. ಬನ್ನಿ ಸ್ನೇಹಿತರೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆ ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಇಂಥ ನೋಟಿಫಿಕೇಶನ್ಗಳಿಗೆ ಮತ್ತೆ ಹಲವು KCET, ನೆಟ್ಟು, ಸ್ಲೆಟ್ಟು, PhD ಇಂಥ ಹಲವಾರು ರಿಲೇಟೆಡ್ ಇನ್ಫಾರ್ಮೇಶನ್ಗಳಿಗೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರಿನ್ನು ಬೆಲ್ ಐಕಾನ್ ಆನ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಚಾನಲಲ್ಲಿ ಲಭ್ಯವಿರ್ತಕ್ಕಂಥ ಎಲ್ಲ ಎಜುಕೇಶನಲ್ ವಿಡಿಯೋಸ್ ಕೂಡ ತಾವು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ, ಯಾರೆಲ್ಲ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ದೀರಾ ಅವ್ರಿಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆಪರ್ಚುನಿಟಿ ನಮ್ಮ ಮೈಸೂರು ಯೂನಿವರ್ಸಿಟಿಯವರು ಕೊಡ್ತಾ ಇದ್ದಾರೆ. ಈ ಒಂದು ನೋಟಿಫಿಕೇಶನ್ನು 2ನೇ ತಾರೀಕು ಅಂದ್ರೆ ಆಗಸ್ಟ್ 2ನೇ ತಾರೀಕು ರಿಲೀಸ್ ಮಾಡ್ತಕ್ಕಂಥ ಒಂದು ನೋಟಿಫಿಕೇಶನ್ ಆಗಿದೆ. ಯಾರ್ದೆಲ್ಲ PG ಆಗಿ ನೆಟ್ಟು, ಸ್ಲೆಟ್ಟು, PhD ಮಾಡ್ಕೊಂಡಿದ್ದೀರಾ ಅಂಥವ್ರಿಗೆ ಒಳ್ಳೆ ಆಪರ್ಚುನಿಟಿ. ಮತ್ತೆ PG ಮಾತ್ರ ಕಂಪ್ಲೀಟ್ ಮಾಡಿಕೊಂಡು ಇನ್ನು ನೆಟ್ಟು, ಸ್ಲೆಟ್ಟು, PhD ಆಗಲಿಲ್ಲ ಅಂಥವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಫ್ರೆಷರ್ಸ್ಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಬೇಗ ಈ ಒಂದು ನೋಟಿಫಿಕೇಶನ್ನ ಓದಿ ಇನ್ಫಾರ್ಮೇಶನ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಬೇಗನೆ ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದು ಸರಿಸುಮಾರು 50 ಪೋಸ್ಟ್ಗಳಿಗೆ ಅಂದರೆ 50 ಪೋಸ್ಟ್ ಅಲ್ಲ, 50 ಸಬ್ಜೆಕ್ಟ್ಗಳಿಗೆ ನಿಮಗೆ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಆಸ್ ಎ ಗೆಸ್ಟ್ ಫ್ಯಾಕಲ್ಟಿ ಆಗಿ. ಈ ಒಂದು ಇನ್ಫಾರ್ಮೇಶನ್ನ ತಾವು ಓದಿ ಏನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು, ಯಾವ ದಿನದಂದು ನೀವು ಅಲ್ಲಿ ಹೋಗಿ ಭೇಟಿ ಮಾಡಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂತೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ನೋಡಿ. ಮೊದಲನೇದಾಗಿ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು 2ನೇ ತಾರೀಕು, ಆಗಸ್ಟ್ 2ನೇ ತಾರೀಕು. ಈ ಒಂದು ನೋಟಿಫಿಕೇಶನ್ ಯೂನಿವರ್ಸಿಟಿ ಆಫ್ ಮೈಸೂರಿಂದ ಅನೌನ್ಸ್ ಆಗಿರುತ್ತೆ. ಇದು ಕಂಪ್ಲೀಟ್ ಆಗಿ ವಾಕ್-ಇನ್ ಇಂಟರ್ವ್ಯೂ ಆಗಿರುತ್ತೆ ಸ್ನೇಹಿತರೆ. ಮತ್ತೆ ಇದಕ್ಕೆ ನಿಮಗೆ ಹಾನರೇರಿಯಂ ಬೇಸಿಸ್ ಅಲ್ಲಿ ಪೇಮೆಂಟ್ ಕೊಡ್ತಾರೆ, ಅಂದ್ರೆ ಸ್ಯಾಲ್ರಿ ಕೊಡ್ತಾರೆ. ಅಂದ್ರೆ ಗೌರವಧನದ ಮುಖಾಂತರ ನಿಮಗೆ ಸ್ಯಾಲ್ರಿ ಪೇ ಆಗುತ್ತೆ. ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ನ ಜೊತೆ ಒಂದು ರೆಸ್ಯೂಮ್, ಲೇಟೆಸ್ಟ್ ಆಗಿರ್ತಕ್ಕಂಥ ಒಂದು ಬಯೋಡೇಟಾನ ರೆಡಿ ಮಾಡ್ಕೊಳ್ಳಿ. ಆ ಬಯೋಡೇಟಾ ಜೊತೆ ಎಲ್ಲ ನಿಮ್ಮ ಕಾಪೀಸ್ನ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ನ 2 ಸೆಟ್ಸ್ ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ. ಬಯೋಡೇಟಾ ಜೊತೆ 2 ಸೆಟ್ಸ್ ರೆಡಿ ಮಾಡ್ಕೊಳ್ಳಿ. ಕೆಳಗಡೆ ಈ ಒಂದು ನೋಟಿಫಿಕೇಶನ್ ಕೆಳಗಡೆನೆ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಇದೆ, ಆ ಫಾರ್ಮ್ಯಾಟ್ ಪ್ರಕಾರ ನೀವು ಒಂದು ರೆಸ್ಯೂಮ್ನ ರೆಡಿ ಮಾಡ್ಕೊಳ್ಳಿ. ನಿಮ್ಮ ಡಾಕ್ಯುಮೆಂಟ್ಸ್ ಜೊತೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗಿ, ಯಾಕಂದರೆ ವೆರಿಫಿಕೇಶನ್ಗೆ ಆ ಡಾಕ್ಯುಮೆಂಟ್ಸ್, ಒರಿಜಿನಲ್ ಡಾಕ್ಯುಮೆಂಟ್ಸು ಬೇಕಾಗುತ್ತೆ. ಅದಾದಮೇಲೆ ಯಾವ್ಯಾವ ಸಬ್ಜೆಕ್ಟ್ಗೆ ಅಂತ ನೋಡೋಣ. ಇಲ್ಲಿ ಮುಖ್ಯವಾಗಿ ಸಬ್ಜೆಕ್ಟು, ಡೇಟು, ಟೈಮಿಂಗ್ಸ್ ಕೊಟ್ಟಿದ್ದಾರೆ. ನಾನು ಸಬ್ಜೆಕ್ಟ್ ಹೇಳ್ತೀನಿ ಮೊದಲು. ಅವರು 6ನೇ ತಾರೀಕು ಹೋಗ್ಬೇಕು ಸ್ನೇಹಿತರೆ. ಇದೇ ತಿಂಗಳು, ಆಗಸ್ಟ್ ತಿಂಗಳು 6ನೇ ತಾರೀಕು ಇಂಟರ್ವ್ಯೂ ಇರುತ್ತೆ ನಿಮಗೆ. ಇಲ್ಲಿ ಟೈಮಿಂಗ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ಅವರು. ಅದೇ ಟೈಮಿಂಗ್ಸ್ಗೆ ನೀವು ಇಂಟರ್ವ್ಯೂನ ಅಟೆಂಡ್ ಮಾಡಬೇಕು. ಮೊದಲನೇದಾಗಿ 1ರಿಂದ ಸೀರಿಯಲ್ ನಂಬರ್ 9 ಅಂದರೆ 9 ಸಬ್ಜೆಕ್ಟ್ಗಳಿಗೆ ಕೆಮಿಸ್ಟ್ರಿ, ಫಿಸಿಕ್ಸು, ಮ್ಯಾಥ್ಸು, ಬಯೋಟೆಕ್ನಾಲಜಿ, ಜಿಯಾಲಜಿ, ಝುವಾಲಜಿ, ಬಾಟ್ನಿ, ಬಯೋಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸು, ಈ 9 ಸಬ್ಜೆಕ್ಟ್ನವರು 6ನೇ ತಾರೀಕು ಇಂಟರ್ವ್ಯೂ ಅಟೆಂಡ್ ಮಾಡಿ. ಟೈಮಿಂಗ್ಸು 10:30ರಿಂದ ಪ್ರಾರಂಭ ಆಗುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ಗೂ ಆ ಟೈಮಿಂಗ್ಸ್ ನೋಡಿಕೊಂಡು ಆ ಟೈಮಿಂಗ್ಸ್ನಲ್ಲೇ ನೀವು ಹೋಗಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ 10:30ಯಿಂದ ಪ್ರಾರಂಭ ಆಗುತ್ತೆ, ಸಾಯಂಕಾಲ 5 ಗಂಟೆ ತನಕ ಇರುತ್ತೆ. ಆ ಟೈಮಿಂಗ್ಸ್ ನೋಡಿಕೊಂಡು ಆ ಟೈಮಿಂಗ್ಸಲ್ಲೇ ತಾವು ಇಂಟರ್ವ್ಯೂ ಅಟೆಂಡ್ ಮಾಡ್ಕೊಳ್ಳಿ ನಿಮ್ಮ ಸಬ್ಜೆಕ್ಟ್ ಅವರು. ಓಕೆ, ನೆಕ್ಸ್ಟು ಇನ್ನು 7ನೇ ತಾರೀಕು ಇಂಗ್ಲೀಷು, ಕನ್ನಡ, ಎಕನಾಮಿಕ್ಸು, ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ, BCom ಅವ್ರಿಗೆ ಮತ್ತು BBA ಅವ್ರಿಗೆ ಕೂಡ ಇರುತ್ತೆ ಸ್ನೇಹಿತರೆ. ಓಕೆ, ಅಂದರೆ BCom ಅವ್ರಿಗೆ ಟೀಚ್ ಮಾಡಬೇಕು, ಕಾಮರ್ಸ್ ಅವರು. ಓಕೆ, BBA ಅವರು ಅಂದರೆ ಮ್ಯಾನೇಜ್ಮೆಂಟ್ ಅವರು, ಇವರು ಕೂಡ ಎಲಿಜಿಬಲ್ ಇರ್ತೀರಾ. PG ಪೋಸ್ಟ್ ಗ್ರಾಜುಯೇಷನ್ MCom ಮಾಡಿರೋರು, ಪೋಸ್ಟ್ ಗ್ರಾಜುಯೇಷನ್ MBA ಮಾಡಿರೋರು ಕೂಡ ಎಲಿಜಿಬಲ್ ಇರ್ತೀರಾ. ನೆಟ್ಟು, ಸ್ಲೆಟ್ಟು, PhD ಆಗದಿದ್ರು ಚಿಂತೆ ಇಲ್ಲ, ಅವ್ರು ಹೇಳಿದ್ದಾರೆ. ನೀವು ಡೈರೆಕ್ಟಾಗಿ ವಾಕ್-ಇನ್ ಮಾಡಿ. ನಿಮಗೆ ನೀವು ಫ್ರೆಷರ್ ಆಗಿರ್ತೀರಾ, ಇಲ್ಲೂ ಎಕ್ಸ್ಪೀರಿಯನ್ಸ್ ಇರಲ್ಲ, ಆದರೂ ಕೂಡ ವಾಕ್-ಇನ್ ಮಾಡ್ತೀನಿ. BCom BBA ಅವ್ರು ಮಾತ್ರನೇ ಇಲ್ಲ, ಎಲ್ಲ ಸಬ್ಜೆಕ್ಟ್ಸ್ಗಳವರು ಕೂಡ ಫ್ರೆಷರ್ಸ್ ಇದ್ದರೆ ನೀವು ಕೂಡ ವಾಕ್-ಇನ್ ಮಾಡಿ. ನಿಮಗೆ ಈ ಒಂದು ಆಪರ್ಚುನಿಟಿಯಲ್ಲಿ ಚಾನ್ಸ್ ಇದೆ, ತಗೊಳ್ಳಿ, ಒಂದು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಈ ಎಲ್ಲ ಸಬ್ಜೆಕ್ಟವರು 7ನೇ ತಾರೀಕು 10:30ಯಿಂದ 4:45 ತನಕ ಇಂಟರ್ವ್ಯೂ ಇರುತ್ತೆ ಎಲ್ಲ ಸಬ್ಜೆಕ್ಟ್ಸ್ವರೆಗೂ. ತಾವು ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಮತ್ತೆ 8ನೇ ತಾರೀಕು, ಆಗಸ್ಟ್ 8ನೇ ತಾರೀಕು ಫುಡ್ ಸೈನ್ಸು, ಮೈಕ್ರೋಬಯಾಲಜಿ, ಸೆರಿಕಲ್ಚರ್, ಮಾಲಿಕ್ಯುಲರ್ ಬಯಾಲಜಿ, ಸೈಕಾಲಜಿ, ಎನ್ವಿರಾನ್ಮೆಂಟಲ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಸ್ಟ್ಯಾಟಿಸ್ಟಿಕ್ಸು, ಜರ್ನಲಿಸಮ್ ಆ್ಯಂಡ್ ಕಮ್ಯುನಿಕೇಷನ್ನು, ಮ್ಯಾನೇಜ್ಮೆಂಟ್ ಸೈನ್ಸ್,
ಈ ಎಲ್ಲ ಸಬ್ಜೆಕ್ಟ್ವರೆಗೂ 8ನೇ ತಾರೀಕು ಇರುತ್ತೆ ಸ್ನೇಹಿತರೆ. ಟೈಮಿಂಗ್ಸ್ ಇಲ್ಲಿ ಮೆನ್ಷನ್ ಆಗಿದೆ, ಇದನ್ನ ನೋಡಿಕೊಂಡು ತಾವು ಭೇಟಿ ಮಾಡಿ. ಮತ್ತೆ BA LLB, BCom LLB, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಡಾಕ್ಟರ್ BR ಅಂಬೇಡ್ಕರ್ ಸ್ಟಡೀಸ್, ಏನ್ಷಿಯಂಟ್ ಹಿಸ್ಟ್ರಿ ಅಂಡ್ ಆರ್ಕಾಲಜಿ, ಆಂಥ್ರೋಪಾಲಜಿ, ಹ್ಯೂಮನ್ ಡೆವಲಪ್ಮೆಂಟ್, ಕ್ರಿಮಿನಾಲಜಿ ಅಂಡ್ ಫಾರೆನ್ಸಿಕ್ ಸೈನ್ಸ್, ಫ್ಯಾಮಿಲಿ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಈ ಎಲ್ಲ ಸಬ್ಜೆಕ್ಟ್ ಅವರು 9ನೇ ತಾರೀಕು, ಆಗಸ್ಟ್ 9ನೇ ತಾರೀಕು ತಾವು ವಿಸಿಟ್ ಮಾಡ್ಬೋದು ಇಂಟರ್ವ್ಯೂಗೆ. ಓಕೆ, ನೆಕ್ಸ್ಟು ಪೀಸ್ ಆ್ಯಂಡ್ ಕಾನ್ಫ್ಲಿಕ್ಟ್, ಲಿಂಗ್ವಿಸ್ಟಿಕ್ಸ್, ಫಿಲಾಸಫಿ, ಹಿಂದಿ, ಕೋಆಪರೇಷನ್, ಸೋಷಿಯಲ್ ವರ್ಕ್, ಮ್ಯೂಸಿಕ್, ಡ್ಯಾನ್ಸ್, ಥಿಯೇಟರ್ ಆಫ್ ಆರ್ಟ್, ಗಮಕ, ಫಿಸಿಕಲ್ ಎಜುಕೇಷನ್, ಫೋಕ್ಲೋರೆ ಮತ್ತು ಸಂಸ್ಕೃತ್, ಇಲ್ಲಿಷ್ಟು ಸಬ್ಜೆಕ್ಟ್ಸ್ ಅವರು ಕೂಡ 12ನೇ ತಾರೀಕು, ಆಗಸ್ಟ್ 12ನೇ ತಾರೀಕು ತಾವು ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು. ಎಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂತಂದರೆ ಅವರು ಮೆನ್ಷನ್ ಮಾಡಿದ್ದಾರೆ, ವೆನ್ಯೂ ಸಿಂಡಿಕೇಟ್ ಚೇಂಬರ್ಸ್, ಕ್ರಾಫಾರ್ಡ್ ಹಾಲ್, ಯೂನಿವರ್ಸಿಟಿ ಆಫ್ ಮೈಸೂರು, ಮೈಸೂರಲ್ಲಿ ಈ ಒಂದು ಸ್ಥಳದಲ್ಲಿ ತಾವು ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗತ್ತೆ. ಅವರು ಈ ವರ್ಷಕ್ಕೆ ಅಂದರೆ ಅಕಾಡೆಮಿಕ್ ಇಯರ್ 2024-25ಗೆ ಮಾತ್ರನೇ ತಗೊಳ್ತಾ ಇದ್ದಾರೆ. ಅಂದರೆ ಒಂದೇ ವರ್ಷನ ಸರ್ ಮಾಡಬೇಕಾಗಿರೋದು ಅಂದ್ಕೋಬೇಡಿ, ನೀವು ಅಲ್ಲೋಗಿ ಜಾಯಿನ್ ಆದರೆ ನೀವು ಅಲ್ಲೋಗಿ ಸೇರ್ಕೊಳ್ಳಿ, ನೆಕ್ಸ್ಟ್ ಇಯರ್ ಕೂಡ ನಿಮಗೆ ಜಾಬ್ ಇರುತ್ತೆ, ಕಂಟಿನ್ಯೂ ಮಾಡ್ತಾರೆ, ಗ್ಯಾರಂಟಿ ಇದು. ಮತ್ತು ಇದು ಹಾನರೇರಿಯಂ, ಗೌರವಧನ ನಿಮಗೆ ಪಾವತಿ ಆಗುತ್ತೆ ನಿಮ್ಮ ಸೇವೆಗೆ. ಓಕೆನಾ. ಮತ್ತು ಕ್ವಾಲಿಫಿಕೇಶನ್ ನೋಡೋದಾದರೆ ಮಾಸ್ಟರ್ ಡಿಗ್ರಿ ಆಗಿರೋದು ಅಂದರೆ PG ಆಗಿರೋರು, ಜನರಲ್ ಮೆರಿಟ್ ಅವರು ಅಂದರೆ ಜನರಲ್ ಮೆರಿಟ್ ಅವ್ರಿಗೆ 55% ಅಟ್ಲೀಸ್ಟ್ ತೆಗೆದಿರಲೇಬೇಕು. ನೀವು PGನಲ್ಲಿ 54% ಇದ್ರೂ ಅಕ್ಸೆಪ್ಟ್ ಮಾಡಲ್ಲ ಅವರು, 55% ಕರೆಕ್ಟಾಗಿರಬೇಕು. ಡೌಟ್ಸ್ ಕೇಳಿಬಿಡಿ ದಯವಿಟ್ಟು. 55% ಅಥವಾ 55%ಗಿಂತ ಮೇಲೆ ಇರಬೇಕು. ಓಕೆನಾ. ನಿಮ್ಮ PG ಸ್ಕೋರ್, PG ಒಂದು ಕೋರ್ಸಲ್ಲಿ 55% ಮೇಲೆ ಇರಬೇಕು. ಮತ್ತು SC STಗಳಿಗೆ 50% ಇರಬೇಕು ವಿತ್ ನೆಟ್ ಸ್ಲೆಟ್ PhD ಅಂತ ಹೇಳಿದ್ದಾರೆ. ನೆಟ್ಟು ಸ್ಲೆಟ್ಟು ಸೆಟ್ಟು PhD ಅಂತ ಹೇಳಿದ್ದಾರೆ. ಸರ್ ಇದೇನು ನೆಟ್ಟು ಸ್ಲೆಟ್ ಅವ್ರಿಗೆ ಮಾತ್ರ ಅವಕಾಶನ? ಇಲ್ಲ ಸ್ನೇಹಿತರೆ, ಎಲ್ಲರಿಗೂ ಅವಕಾಶ ಇದೆ. ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ, ಅವರು ಆನರೇರಿಯಂ ಯಾವ ರೀತಿ ಪೇ ಮಾಡ್ತಾರೆ ಅಂತೇಳಿ. ಸ್ಯಾಲ್ರಿ 28,000 ಇರುತ್ತೆ ಸ್ನೇಹಿತರೆ. ಯಾರೆಲ್ಲ ನೆಟ್ಟು ಸ್ಲೆಟ್ಟು PhD ಇದರಲ್ಲಿ ಯಾವುದಾದ್ರೂ ಒಂದು ಮಾಡ್ಕೊಂಡಿದ್ದೀರಾ ಅಂಥವ್ರಿಗೆ 12 ಅವರ್ಸು ಪರ್ ವೀಕ್ ಇರುತ್ತೆ, 12 ಅವರ್ ಇರುತ್ತೆ ಒಂದು ವಾರಕ್ಕೆ. ಅಂಥವ್ರಿಗೆ 28,000 ಸ್ಯಾಲ್ರಿ ಫಿಕ್ಸ್ ಮಾಡಿದ್ದಾರೆ. ಮತ್ತು ಯಾರು ನೆಟ್ಟು ಸ್ಲೆಟ್ಟು PhD ಆಗಲಿಲ್ಲ ಅಂದರೆ, ಕೆಲವ್ರು ಫ್ರೆಶರ್ ಇರ್ತೀರಾ, PG ಮಾತ್ರ ಮಾಡ್ಕೊಂಡಿರ್ತೀರಾ, ಕೆಲವ್ರು PG ಮಾಡ್ಕೊಂಡಿದ್ದು ವರ್ಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ನೆಟ್ಟು ಸ್ಲೆಟ್ಟು PhD ಆಗಿರಲ್ಲ, ಅವ್ರಿಗೂ ಕೂಡ 12 ಅವರ್ಸು ವರ್ಕ್ ಮಾಡಬೇಕು. ಅವ್ರಿಗೆ 24,000 ಅಂದರೆ 4,000 ಕಡಿಮೆ ಇರುತ್ತೆ ಅವ್ರಿಗೆ. ಓಕೆ. ಮತ್ತು ಗೆಸ್ಟ್ ಫ್ಯಾಕಲ್ಟಿ ವಿತ್ PhD ನೆಟ್ಟು ಸ್ಲೆಟ್ಟು ಫಾರ್ 8 ಅವರ್ಸ್ ಅವ್ರಿಗೆ, ಅಂದರೆ PhD ನೆಟ್ಟು ಸ್ಲೆಟ್ ಮಾಡ್ಕೊಂಡಿದ್ರೆ ಅಂಥವ್ರಿಗೆ 8 ಅವರ್ಸು ಅವರು ಚೂಸ್ ಮಾಡಿಕೊಂಡ್ರೆ ಅವ್ರಿಗೆ 18,500 ಪರ್ ಮಂತ್ ಇರುತ್ತೆ ಸ್ಯಾಲ್ರಿ. ಯಾರೆಲ್ಲ PhD ನೆಟ್ಟು ಸ್ಲೆಟ್ಟು PhD ಮಾಡ್ಕೊಳ್ಳದೆ ಓನ್ಲಿ 8 ಅವರ್ಸ್ ತೊಗೋತೀರಾ ಅವ್ರಿಗೆ 16,000 ಪರ್ ಮಂತ್ ಇರುತ್ತೆ. ಇನ್ನು 4 ಅವರ್ಸ್ ತೊಗೊಂಡ್ರೆ ನೆಟ್ಟು ಸ್ಲೆಟ್ಟು PhD ಆಗಿರೋರಿಗೆ 8,500 ಸಿಗುತ್ತೆ. ಮತ್ತು ನೆಟ್ಟು ಸ್ಲೆಟ್ಟು PhD ಆಗದೇ ಇರೋರಿಗೆ ಓನ್ಲಿ 4 ಅವರ್ಸ್ ತೊಗೊಂಡ್ರೆ ವಾರಕ್ಕೆ ಅವ್ರಿಗೆ 8,000 ಸ್ಯಾಲ್ರಿ ಇರುತ್ತೆ ಪರ್ ಮಂತ್ ಸ್ನೇಹಿತರೆ. ಓಕೆ. ಇಷ್ಟು ಸ್ಯಾಲ್ರಿ ಅಥವಾ ರೆಮ್ಯುನರೇಷನ್ ಅಥವಾ ಹಾನರೇರಿಯಂನ ಇನ್ಫಾರ್ಮೇಷನ್ ಅವರೇ ನೀಟಾಗಿ ಕೊಟ್ಟಿದ್ದಾರೆ. ಇದನ್ನು ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಜನರಲ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ಸು. ನೀವೊಂದು ವೆಬ್ಸೈಟಲ್ಲಿ ತಾವು ಭೇಟಿ ಮಾಡಿ. ಯಾವ ವೆಬ್ಸೈಟು? www.uni-mysore.in ಈ ಒಂದು ವೆಬ್ಸೈಟಲ್ಲಿ ತಾವು ಭೇಟಿ ಕೊಟ್ಟು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಇಲ್ಲ ಅಂತಂದ್ರೆ ನಾನು ಈ ಟೆಲಿಗ್ರಾಮಲ್ಲಿ ಒಂದು ಅಪ್ಲಿಕೇಶನ್ ಹಾಕಿರ್ತೀನಿ, ಅದನ್ನು ಪ್ರಿಂಟ್ ತೊಗೋಬೋದು. ನೀವು ಇಲ್ಲಿ ಅಪ್ಲಿಕೇಶನ್ ಇದೆ, ಬಟ್ ವೆಬ್ಸೈಟಲ್ಲಿ ತೊಗೊಂಡ್ರೆ ಬೆಟರ್ ಅನಿಸುತ್ತೆ ನನಗೆ. ಓಕೆ. ಬಟ್ ಟೆಲಿಗ್ರಾಮಲ್ಲೂ ನಾನು ಯಾವುದಕ್ಕೂ ಹಾಕಿರ್ತೀನಿ. ಈ ಒಂದು ಫಾರ್ಮೆಟಲ್ಲೇ ಇರಬೇಕು ಸ್ನೇಹಿತರೆ ನಿಮ್ಮ ಒಂದು ರೆಸ್ಯೂಮೆ ಅಥವಾ ಬಯೋಡೇಟಾ. ಮತ್ತು ಇನ್ಸ್ಟ್ರಕ್ಷನ್ ನೋಡೋದಾದರೆ, ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಫೀಸನ್ನು ಕಟ್ಟಬೇಕಾಗುತ್ತೆ. ಆ ಫೀಸ್ ಯಾವ ರೀತಿ ಇರುತ್ತೆ ಅಂತಂದರೆ, ಜನರಲ್ ಮೆರಿಟ್ ಅವ್ರಿಗೆ 500 ರೂಪೀಸ್ ಇರುತ್ತೆ ಈಚ್ ಸಬ್ಜೆಕ್ಟು. ಪ್ರತಿ ಸಬ್ಜೆಕ್ಟ್ಗೆ ಅಕಸ್ಮಾತ್ ನೀವು ಓದೋಕ್ಕಿಂತ 2 ಸಬ್ಜೆಕ್ಟ್ಗಳಿಗೆ ಹಾಕಬೇಕು ಅಂತ ಅಂದ್ಕೊಂಡಿರ್ತೀರಾ, 2 ಸಬ್ಜೆಕ್ಟ್ಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಅಪ್ಲಿಕೇಶನ್ನು ಸಪ್ರೇಟಾಗಿ ಹಾಕ್ಬೇಕು ಸ್ನೇಹಿತರೆ. ಓಕೆ. 500 + 500 2 ಸಬ್ಜೆಕ್ಟ್ಸ್ಗೆ 1000 ರೂಪೀಸ್ ಆಗುತ್ತೆ, 3 ಸಬ್ಜೆಕ್ಟ್ಗೆ 1500 ಆಗುತ್ತೆ. ಈ ರೀತಿ ಸಪ್ರೇಟಾಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು ನೀವು. ಓಕೆ, ಬೈ ಹ್ಯಾಂಡ್. ಮತ್ತು SC STಗಳಿಗೆ ಮತ್ತು ಕ್ಯಾಟಗರಿ 1 ಅವ್ರಿಗೆ 250 ರೂಪೀಸು ಫೀಸ್ ಇರುತ್ತೆ, ಅಪ್ಲಿಕೇಶನ್ ಫೀಸ್ ಇರುತ್ತೆ. ಮತ್ತು ಇದು ಕಂಪ್ಲೀಟ್ಲಿ ನಾನ್ ರೀಫಂಡಬಲ್. ಓಕೆನಾ. ಕ್ಯಾಶ್ ಕೊಡಬೇಕಾ ಅವ್ರಿಗೆ? ಅಲ್ಲ, ಕ್ಯಾಶ್ ಕೊಡೋದಲ್ಲ. ನೀವು ಫೀಸ್ ಪೇಮೆಂಟ್ ಯಾವ ರೀತಿ ಮಾಡಬೇಕು ಅಂತಂದರೆ, ಡಿಮ್ಯಾಂಡ್ ಡ್ರಾಫ್ಟ್ ಮುಖಾಂತರ ಮಾಡಬೇಕು, DD ಮುಖಾಂತರ ಮಾಡಬೇಕು. ಯಾರ ಹೆಸರಲ್ಲಿ?
ಫೈನಾನ್ಸ್ ಆಫೀಸರ್, ಯೂನಿವರ್ಸಿಟಿ ಆಫ್ ಮೈಸೂರು. ಈ ಒಂದು ಹೆಸರಿಗೆ ನೀವು ಡಿಮ್ಯಾಂಡ್ ಡ್ರಾಫ್ಟ್ನ ರೆಡಿ ಮಾಡ್ಕೋಬೇಕು. ಮತ್ತು ನಿಮ್ಗೆ ಬರೋದಕ್ಕೆ ಹೋಗೋದಕ್ಕೆ ಯಾವುದೇ TATA ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಯಾವುದೇ TATA ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಸರಿ, ಓಕೆ. ಸೊ ಇಷ್ಟು ಇನ್ಫಾರ್ಮೇಷನ್, ಮೇನ್ ಇನ್ಫಾರ್ಮೇಷನ್ ಮಾತ್ರ ಹೇಳಿದ್ದೀನಿ ಸ್ನೇಹಿತರೆ. ಯಾರೂ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ, ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಸ್ ಇದ್ದೀರಾ, ನೆಟ್ಟು ಸ್ಲೆಟ್ಟು PhD ಯಾರ್ಯಾರಿದ್ದೀರಾ, ತಮಗೆ ಅನುಕೂಲ ಆಗೋಂಗಿದ್ರೆ ದಯವಿಟ್ಟು ಹೋಗಿ ಅಪ್ಲಿಕೇಶನ್ ಹಾಕಿ. ಇಲ್ಲಾಂದರೆ ಅಟ್ಲೀಸ್ಟ್ ಬೇರೆಯವ್ರಿಗಾದರೂ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ಉಪಯೋಗ ಆದರೆ ಅವರಾದರೂ ಅಟ್ಲೀಸ್ಟು ಈ ಒಂದು ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಡೌಟ್ಸ್ ಏನೇ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸ್ನೇಹಿತರೆ.